ಯಾಕೆ ಗ್ಲಾಸ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಗ್ಲಾಸ್ ತುಂಬ ವಾಟರ್ ಹಾಕ್ತಾ ಇದ್ದೀನಿ. ಸೊ ನಾವಿವತ್ತು ವಾಟರಲ್ಲಿ ಫೈರ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ 3% ವಾಟರ್ ಹಾಕಿದ್ದೀನಿ. ಅದಕ್ಕೆ ಒಂದು ಡ್ರಾಪ್, ಸಿಂಗಲ್ ಡ್ರಾಪ್ ಅಂದರೆ ಸ್ವಲ್ಪನೇ ಪೆಟ್ರೋಲ್ ಹಾಕೋಣ. ಯಾಕಂದರೆ ತುಂಬ ಕಟ್ರೆ ಡಮ್ ಅಂದ್ಬಿಡ್ತೀವಿ. ಸ್ವಲ್ಪ ಪೆಟ್ರೋಲ್ ಹಾಕೋಣ ವಾಟರ್ಗೆ, ಇಷ್ಟೇ ಸಾಕು. ಸೊ ಇದಕ್ಕೆ ಫೈರ್ ಅಂಟುತ್ತಾ ಇಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಫೈರ್ ಹಚ್ಚಿದ್ರೆ ಗ್ಲೋ ಆಗುತ್ತಾ, ಫೈರ್ ಬೆಂಕಿ ಹತ್ತುತ್ತಾ ಅಂತ ನೀವು ಹೇಳಬೇಕು. ಸೊ ಲೆಟ್ಸ್ ಸ್ಟಾರ್ಟ್. 1 2 3 ಗ್ಯಾಸ್. ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಫೈರ್ ಅಂಟ್ತಾ ಇದೆ, ಬರ್ತಾ ಇದೆ. ಸೊ ನಾವು ಹಾಕಿರೋದು ಒಂದೇ ಒಂದು ಡ್ರಾಪ್, ಸಿಂಗಲ್ ಡ್ರಾಪ್ ಆಫ್ ಪೆಟ್ರೋಲ್. ಸೊ ಫೈರ್ ಇದ್ದರೂ ವಾಟರ್ ಇದ್ದರೂ ಕೂಡ ಮಿಕ್ಸ್ ಮಾಡಿ ಟ್ರೈ ಮಾಡೋಣ. ಮಿಕ್ಸ್ ಮಾಡಿದ್ರು ಕೂಡ ಫೈರ್ ಹತ್ತುತ್ತಾ ಇದೆ. ನೀವೆಲ್ಲ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಫೈರ್ ನೋಡಿ ಹೋಯ್ತು. ಇನ್ನೊಂದ್ಸತಿ ಟ್ರೈ ಮಾಡೋಣ. ಪೆಟ್ರೋಲಿಗಿರೋ ಪವರ್ ಏನಪ್ಪ ಅಂದರೆ ನೀರಲ್ಲಿ ಕೂಡ ಪೆಟ್ರೋಲ್ ಹಾಕಿದರೆ ಹತ್ತುತ್ತೆ. ಖಾಲಿ ಆಗಿದೆ. ಸೊ ವಾಟರಲ್ಲಿ ಸ್ವಲ್ಪ ಬಿಸಿಯಾಗಿದೆ. ಸೊ ಇನ್ನೂ ಸ್ವಲ್ಪ ಪೆಟ್ರೋಲ್ ಹಾಕೋಣ. ಇನ್ನೂ ಸ್ವಲ್ಪ ಪೆಟ್ರೋಲ್ ಹಾಕಿ ಫೈರ್ ಯಾವ ರೀತಿ ಅಂಟುತ್ತೆ ಅಂತ ಮತ್ತೊಂದು ಸತಿ ನೋಡೋಣ. ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ತೀವಿ. ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಆಗಿದೆ, ನೋಡ್ಬೋದು ನೀವು. ಸೂಪರ್ ಅಲ್ಲ ಗೈಸ್? ನೀವು ನೋಡ್ಬೋದು ಯಾವ ರೀತಿಯಾಗಿ ಫೈರ್ ಹತ್ಕೊತಾ ಇದೆ ಅಂತ. ಸೊ ಇದನ್ನ ನಾವಿವಾಗ ಕೆಳಗಡೆ ಹಾಕೋಣ. ಓಹ್ ಮೈ ಗಾಡ್, ಕ್ರೇಜಿ ಆಗಿತ್ತಲ್ಲ ಫ್ರೆಂಡ್ಸ್ ಎಕ್ಸ್ಪೆರಿಮೆಂಟ್. ಸೊ ನೀರಲ್ಲಿ ಯಾವ ರೀತಿ ನಾವು ಬೆಂಕಿನ ಹಚ್ಬೋದು ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ. ಸೊ ಇದೇ ಥರ ನೀವು ಯಾರು ಮನೆಯಲ್ಲೇ ಟ್ರೈ ಮಾಡಬೇಡಿ, ಡೋಂಟ್ ಟ್ರೈ. ಯಾಕೆಂದರೆ ಪೆಟ್ರೋಲ್ ತುಂಬ ಡೇಂಜರ್ಸ್ ಆಗಿರುತ್ತೆ. ದಯವಿಟ್ಟು ಹೋಮಲ್ಲಿ ಯಾರು ಟ್ರೈ ಮಾಡಬೇಡಿ. ಏನೇ ಇದ್ದರೂ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವೆಲ್ಲ ಟ್ರೈ ಮಾಡ್ತೀವಿ. ಸೊ ಹೊಸ ಎಕ್ಸ್ಪೆರಿಮೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಆಂಜನೇಯ, ಜೈ ಶ್ರೀರಾಮ್.